15 ದಿನದಿಂದ ನಿಮ್ಗೆ ವಿಚಾರ ಗೊತ್ತಿದೆ ಏನಂತ ಅಂದ್ರೆ ಕಾಂಡಿಮೆಂಟ್ಸ್ ಆಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿಗೂ ಸಾಕಷ್ಟು ಜನಕ್ಕೆ ಟ್ಯಾಕ್ಸ್ ಕಟ್ಟಿ ಅನ್ನೋ ತರ ಒಂದು ನೋಟಿಸ್ ಬಂದಿದೆ. ಸೊ ನಿಮಗೆ ಏನಾದ್ರು ನೋಟಿಸ್ ಬಂದಿದ್ಯಾ? ನೀವೇನ್ ಹೇಳ್ತೀರಾ? ನಿಮಗೆ ಯಾವ ತರ ಸಮಸ್ಯೆ ಆಗ್ತಿದೆ? ಫೋನ್ ಪೇ ಇದ್ರೆ ಚೇಂಜ್ ಕೊಡೋದೆಲ್ಲ ಸಮಸ್ಯೆ ತಪ್ಪುತ್ತೆ. ಆದ್ರೆ ಈಗ ಮತ್ತೆ ನೋಟಿಸ್ ಬಂದಿದೆ, ಅದು ಸಿಗರೇಟ್ ಪೇ ಎಲ್ಲ ಜಾಸ್ತಿ ಮಾರ್ಜಿನ್ ಇರಲ್ಲ, ಅದಕ್ಕೆ ಬೇರೆ GST ಹಾಕಿದ್ರೆ ಹೆಂಗೆ ಸಮಸ್ಯೆ? ಅದೇ ತರ ನಮ್ದು ಸಮಸ್ಯೆ ಆಗಿದೆ. ಅದನ್ನ ಕೊಡೋ 9% ಮಾರ್ಜಿನ್ ಅಲ್ಲೇ GST ಕಟ್ಟಿ ಅಂದ್ರೆ ಎಲ್ಲಿ ಕಟ್ಟೋದು? ಅದು ಅವರು ITC ಅವರು ಮತ್ತೆ ಬೇರೆ ಏನು ಇದು ಮಾಡಲ್ಲ, ಅದೇ ಸಮಸ್ಯೆ. ಮತ್ತೆ ಟೀ ಕಾಫಿ ಎಲ್ಲ ಮಾಡಿ ಅಂತದೇನು ಟ್ಯಾಕ್ಸ್ ಕಟ್ಟುವಂತ ಇದಾಗಲ್ಲ. ಸೊ ಇವಾಗ ನೀವು ಪ್ರತಿಯೊಂದು ಐಟಮ್ಗೂ ಕೂಡ GST ಟ್ಯಾಕ್ಸ್ ಕಟ್ಟೆ ನೀವು ಐಟಮ್ ತಗೊಳ್ಳೋದು. ಸೊ ಆದ್ರೂ ಯಾಕೆ ಟ್ಯಾಕ್ಸ್ ಗೆ ನಿಮಗೆ ನೋಟಿಸ್ ಕೊಡ್ತಾ ಇದ್ದಾರೆ? ಬರ್ತಾ ಇದೆ. ಅದೇ ಈಗ ಎಲ್ಲ ಐಟಮ್ ಆಲ್ರೆಡಿ ಟ್ಯಾಕ್ಸ್ ಇರೋದೇ ಐಟಮ್ ಮಾಡ್ತಾ ಇರೋದು. ಈಗ ಸಿಗರೇಟ್ ಗುಟ್ಕಾ ಯಾವ್ದಿದ್ರು ಟ್ಯಾಕ್ಸ್ ಆಗಿಯೇ ಬರುತ್ತೆ. ಮತ್ತೆ ಅದಕ್ಕೆ ತಿರ್ಗಾ ಟ್ಯಾಕ್ಸ್ ಕಟ್ಟಿಬೇಕಂದ್ರೆ ಹೆಂಗೆ? ಸೊ ಅದೇ ಇವಾಗ ನಿಮ್ಮ ಒಂದು ಎಲ್ಲ ಸೇರ್ಕೊಂಡು ಒಕ್ಕೂಟ ಮಂಡಳಿ ಸೇರ್ಕೊಂಡು ಇವಾಗ 25 ತಾರೀಕು ಬಂದ್ ಮಾಡ್ಬೇಕಂತ ಹೇಳ್ತೀರಾ. ಸೊ ನಿಮ್ದು ಯಾವ ತರ ಇರುತ್ತೆ? ಬಂದ್ಗೆ ನೀವು ಸಹಕಾರ ಮಾಡ್ತೀರಾ? ಯಾವ ತರ ಇರುತ್ತೆ? ಬಂದಿಗೆ ಸಹಕಾರ ಇದ್ದೇ ಇರುತ್ತೆ. ಬಂದು 25ನೇ ತಾರೀಕು ಅಂಗಡಿ ಬಂದ್ ಮಾಡ್ತೀವಿ, ಪಾರ್ಕ್ ಸ್ಟ್ರೈಕ್ ನಿಲ್ತ್ಕೊಳ್ತೀವಿ. ಸೊ ಒಂದೇನಂತಂದ್ರೆ ನಾವು ನೋಡ್ತಾ ಇದೀವಿ, ಕೆಲವರಿಗೆ ಅವರ ಒಂದು ಕಾಂಡಿಮೆಂಟ್ ಶಾಪ್ ಆಗಿರ್ಬೋದು, ಒಂದು 5 ಲಕ್ಷ 10 ಲಕ್ಷ ಅಷ್ಟೇ ಅವ್ರದ್ದು ಕಾಂಡಿಮೆಂಟ್ ಶಾಪ್ ಇರುತ್ತೆ. ಬಟ್ ಅವರಿಗೆ 40 ಲಕ್ಷ 50 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ? ಅಷ್ಟೊಂದು ವ್ಯಾಪಾರ ಆಗುತ್ತಾ ಇಲ್ಲಿ? ಅಷ್ಟೊಂದು ವ್ಯಾಪಾರ ಆಗೋ ಪ್ರಶ್ನೆ ಅಲ್ಲ. ಅದು 4 ವರ್ಷದಿಂದ ಕೊಟ್ಟಿಗೆ ಕಳಿಸಿದ್ದಾರೆ. ಅದು ಆವಾಗ್ಲೇ ಒಂದು ನೋಟಿಸ್ ಕಳಿಸಿದ್ರೆ ಎಲ್ಲ ಹೆಚ್ಚು ಜಾಗ್ರತೆ ಮಾಡ್ಕೊಂತ ಇದ್ರು. ಅದು ಏನಂತ ಕಸ್ಟಮರ್ 50 ರೂಪಾಯಿ ಕೊಡಿ, ನಾವು ಇಲ್ಲ ಆಟೋಕ್ಕೆಲ್ಲ ಕಾಸಿಲ್ಲ ಅದಿಲ್ಲ ಇರುತ್ತೆ. ಅವಾಗ 50 ರೂಪಾಯಿ ಎತ್ತಿ ಕೊಡ್ತೀವಿ, ಅವರು ಫೋನ್ ಪೇ ಮಾಡಿ ಹೋಗ್ತಾರೆ. ಅದರಿಂದ ಟ್ರಾನ್ಸಾಕ್ಷನ್ ಒಂದು ಜಾಸ್ತಿ ಆಗ್ತಾ ಇರುತ್ತೆ. ಈ ಕಸ್ಟಮರ್ ಕೆಲವರು ಬರ್ತಾರೆ 10 ರೂಪಾಯಿ 100 ರೂಪಾಯಿ ಕೊಡಿ 200 ರೂಪಾಯಿ ಕೊಡಿ. ಅವಾಗ ಅದ್ರ ಬಗ್ಗೆ ಇದಿಲ್ಲ, GST ಬರುತ್ತೆ, ಅದಕ್ಕೆ ಏಡ್ ಆಗುತ್ತೆ, ಅದ ತರ ಏನು ಕಸ್ಟಮರ್ ಹತ್ರ ಏನು ಇದೆಲ್ಲ ಇಸ್ಕೊಂತ ಎಲ್ಲ ಇತ್ತು. ಈಗ ಅರ್ಥ ಆಗಿದೆ ಅದಕ್ಕೆ GST ಬರ್ತಾ ಇದೆ ಅಂತ. ಸೊ ನಿಮ್ ಜೊತೆ ಇವಾಗ ಆನ್ಲೈನ್ ಆಪ್ ಗಳಾಗಿರ್ಬೋದು, ಫೋನ್ ಪೇ, ಗೂಗಲ್ ಪೇ, Paytm ಆಗಿರ್ಬೋದು, ಅವ್ರ ಜೊತೆ ಏನಾದ್ರು ಮಾತಾಡಿದಿರಾ ಅಥವಾ ನೀವೇನು ಬ್ಯಾನ್ ನಿಲ್ಸ್ಬಿಟ್ಟು ಬರೀ ಕ್ಯಾಶ್ ವ್ಯವಹಾರ ಮಾತ್ರ ಮಾಡ್ತೀರಾ? ಕ್ಯಾಶ್ ಅವರ ಮಾಡ್ತೀವಿ, ಮುಂದೆ ನಿಲ್ಸ್ಬಿಡ್ತೀವಿ, ಕ್ಯಾಶ್ ಅವರ ಮಾಡ್ತೀವಿ. ಏನ್ ಮಾಡೋದು? ಮತ್ತೆ GST ಎಲ್ಲ ಬರುತ್ತೆ ಅಂದ್ರೆ ಎಲ್ಲ ಗುಟ್ಕಾ ಗಿಟ್ಕಾ ಎಲ್ಲ ಮತ್ತೆ ನಮ್ಗೆ ಅದೇನ್ ಮಾರ್ಜಿನ್ ಇರಲ್ಲ, ಅದರದ್ದೇ ಮತ್ತೆ ನಾವು ಫೋನ್ ಪೇ ಮಾಡಿಸ್ಕೊಂಡು ಬರೀ ಕಷ್ಟ ಆಗುತ್ತೆ. ಫೈನಲಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಈ ತರ ಸಮಸ್ಯೆ ಆಗ್ತಿದೆ ಅಥವಾ ಏನ್ ಹೇಳ್ತೀರಾ? ನಿಮ್ ಸಂದೇಶ ಏನು? ನಾವು ಸರ್ಕಾರಕ್ಕೆ ಸಂದೇಶ ಅದನ್ನ GST ಅನ್ನೋದು ಐಟಮ್ ತಗೊಂಡದ ಮಾತ್ರ GST ಇರ್ಲಿ, ಬೇರೆ ಐಟಮ್ ಇದೆ ಅದ್ರಕ್ಕೆ ಮಾತ್ರ GST. ಇದೀಗ GST ಆಗಿದ್ದಕ್ಕೆ ಮತ್ತೆ GST ಕಟ್ಟಿ ಅಂದ್ರೆ ಎಲ್ಲಿ ಕಟ್ಟೋದು? ಆಲ್ರೆಡಿ ITC GST ಪ್ಯಾಕೆಟ್ ಮೇಲೆ MRP ಹಾಕಿ ಕಳಿಸಿರ್ತಾರೆ, ಅದಕ್ಕಿಂತ MRP ನಾವು GST ಆಡ್ ಮಾಡಕ್ಕಾಗತ್ತಾ? ಆಗಲ್ಲ. ಪ್ರತಿಯೊಂದು ಹಾಲಿಗೂ ಆಗಿ ಅದಕ್ಕೆ ಮತ್ತೆ GST ಅದಕ್ಕೆ ಬಿಲ್ ಅಂತ ಜನಗಳಿಗೆ ಕೊಡಕ್ಕಾಗತ್ತಾ? ಎಲ್ಲ ನೀರ್ ಬಾಟ್ಲಿ ಇದೆ ಯಾವ್ದೇ ಇದೆ, ಅದಕ್ಕೆ ಮತ್ತೆ ಏನ್ ಮಾಡೋದು? ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀರಾ? ಮತ್ತೆ ನಿಮಗೆ ಗೊತ್ತಿರೋ ಸರೌಂಡಿಂಗ್ ಅಲ್ಲಿ ಯಾರಿಗಾರು ನೋಟಿಸ್ ಕೊಟ್ಟಿದ್ದಾರೆ? ಎಷ್ಟು ಅಮೌಂಟ್ ಕಟ್ಬೇಕಂತ ಕೊಟ್ಟಿದ್ದಾರೆ? ನಮ್ಗೆ ಈಗ ಸರೌಂಡಿಂಗ್ ಯಾರಿಗೆ ಬಂದಾಗಿಲ್ಲ ಸದ್ಯಕ್ಕೆ. ನಮ್ದು ಮಾಡಿ 1.5 ವರ್ಷ ಆಗಿದೆ ಅಷ್ಟೇ. ಅದಕ್ಕೆ ನಾವು ಮೊದಲು ಬೇರೆ ಕಡೆ ಇದ್ವಿ, ಅಷ್ಟೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಇತ್ತು. ಈಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.